ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಆರ್ಟಿಕಲ್ ಬಂದುಬಿಟ್ಟು ಡಾಟಾ ಬೇಸ್ ಕ್ರಿಯೇಟೆಡ್ ವಿತ್ ರೆಕಾರ್ಡ್ಸ್ ಆಫ್ 5.5 crore ಫಾರ್ಮರ್ಸ್. ಅಂದರೆ 5.5 ಕೋಟಿ ಫಾರ್ಮರ್ಸ್ ರೆಕಾರ್ಡ್ಸನ್ನು ಡಾಟಾ ಬೇಸ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅಂದರೆ ಸೆಂಟರ್ ಏನು ಮಾಡಿದೆ, ಒಂದು ನ್ಯಾಷನಲ್ ಫಾರ್ಮರ್ ಡಾಟಾ ಬೇಸ್ನ ಕ್ರಿಯೇಟ್ ಮಾಡಿದೆ. ಸೊ ಇದರಲ್ಲಿ 5.5 ಕೋಟಿ ರೈತರನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈ ಒಂದು ರೈತರ ಸಂಖ್ಯೆನ 8 ಕೋಟಿಗೆ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಇವರು ಡಿಸೈಡ್ ಮಾಡಿದ್ದಾರೆ. ಸೊ ಯಾವ ರೀತಿ ಈ ಒಂದು 8 crore ಫಾರ್ಮರ್ಸ್ಗೆ ಇನ್ಕ್ರೀಸ್ ಮಾಡ್ತಾರೆ ಅಂದರೆ, ಈ ಒಂದು ಸ್ಟೇಟ್ ಲ್ಯಾಂಡ್ ಡಾಟಾ ಬೇಸ್ ರೆಕಾರ್ಡ್ ಇದೆಯಲ್ಲ, ಅದನ್ನು ಕೂಡ ಇದಕ್ಕೆ ಲಿಂಕ್ ಮಾಡೋದ್ರ ಮೂಲಕ ನ್ಯಾಷನಲ್ ಫಾರ್ಮರ್ ಡೇಟಾ ಬೇಸ್ ಅಲ್ಲಿರುವಂಥ ರೈತರ ಸಂಖ್ಯೆಯನ್ನು 5.5 ಕೋಟಿಯಿಂದ 8 ಕೋಟಿಗೆ ಜಾಸ್ತಿ ಮಾಡಬೇಕಂತ ಹೇಳಿ ಟ್ರೈ ಮಾಡ್ತಿದ್ದಾರೆ. ಈ ಒಂದು ಫಾರ್ಮರ್ ಡಾಟಾ ಬೇಸ್ ಏನಕ್ಕೋಸ್ಕರ ಮಾಡಿದ್ದಾರೆ, ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ, ಇದು ಡಿಜಿಟಲ್ ಟೆಕ್ನಾಲಜೀಸ್ನ ಯೂಸ್ ಮಾಡ್ಕೊಳ್ಳೋದಕ್ಕಿರ್ಬೋದು, ಸೈಂಟಿಫಿಕ್ ರಿಸರ್ಚನ್ನು ಕಂಡಕ್ಟ್ ಮಾಡೋದಕ್ಕಿರ್ಬೋದು, ಅಥವಾ ನಾಲೆಡ್ಜನ್ನು ರೈತರಿಗೆ ತಲುಪಿಸೋದಕ್ಕೆ ಇರ್ಬೋದು. ಈಗ ಯಾವ ರೀತಿ ಬೆಳೆ ಬೆಳಿಬೇಕು, ಅದಕ್ಕೆ ಯಾವ ರೀತಿಯಾಗಿ ಸೈಂಟಿಫಿಕ್ ಮೆಥಡ್ಸನ್ನು ಯೂಸ್ ಮಾಡಬೇಕು, ಮತ್ತು ಯಾವ ರೀತಿಯಾಗಿ ಸಾಯಿಲ್ ಹೆಲ್ತನ್ನು ಕಾಪಾಡಬೇಕು, ಎಷ್ಟು ಫರ್ಟಿಲೈಸರ್ಸ್ ಹಾಕಬೇಕು, ಎಷ್ಟು ಪೆಸ್ಟಿಸೈಡ್ಸ್ ಯೂಸ್ ಮಾಡಬೇಕು, ಆರ್ಗಾನಿಕ್ ಫಾರ್ಮಿಂಗ್ ಯಾವ ಥರ ಮಾಡೋದು, ಈ ರೀತಿಯಾಗಿ ಕೆಲವೊಂದು ಬೆನಿಫಿಟ್ಸನ್ನು ಕೊಡೋದು, ನಾಲೆಡ್ಜನ್ನು ಶೇರ್ ಮಾಡೋದಿರ್ಬೋದು, ಮತ್ತು ಹೈ ಈಲ್ಡಿಂಗ್ ವೆರೈಟೀಸ್ನ ಸೀಡ್ಸ್ ಯೂಸ್ ಮಾಡೋದಿರ್ಬೋದು, ಮಾಡರ್ನ್ ಟೆಕ್ನಾಲಜೀಸ್ನ ಯೂಸ್ ಮಾಡೋದಿರ್ಬೋದು. ಈ ರೀತಿ ತುಂಬ ಇನ್ಫಾರ್ಮೇಷನ್ನ ಫಾರ್ಮರ್ಸಿಗೆ ತಲುಪಿಸೋದಕ್ಕೆ ಈ ಒಂದು ಡಾಟಾಬೇಸ್ನ ಯೂಸ್ ಮಾಡ್ಕೊಳ್ಬೋದು. ಮತ್ತು ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಬಂದಿದೆ. ಸೊ ಡೈರೆಕ್ಟಾಗಿ ಫಾರ್ಮರ್ಸ್ ಅಕೌಂಟಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಸೊ ಈ ರೀತಿಯಾಗಿ ಫಾರ್ಮರ್ಸ್ನ ಐಡೆಂಟಿಫೈ ಮಾಡೋದಕ್ಕೆ ಎಷ್ಟು ಜನ ಫಾರ್ಮರ್ಸ್ ಇದ್ದಾರೆ ಈ ಒಂದು ಡಾಟಾ ಬೇಸಿಂದ ಈಸಿ ಆಗುತ್ತೆ. ಮತ್ತು ಡಬಲ್ ವರ್ಕು ನಮಗೆ ಅವಾಯ್ಡ್ ಆಗುತ್ತೆ. ಈಗ ಪ್ರತಿಯೊಂದು ಸ್ಕೀಮ್ ತಂದಾಗೂ ಫಾರ್ಮರ್ಸ್ನ ಐಡೆಂಟಿಫೈ ಮಾಡೋದು, ಅವರಿಗೆ ತಲುಪಿಸೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನಮಗೊಂದು ಡಾಟಾ ಬೇಸ್ ಇತ್ತು ಅಂದಾಗ ನಾವು ಡೈರೆಕ್ಟಾಗಿ ಆ ಒಂದು ಡಾಟಾ ಬೇಸ್ನ ಯೂಸ್ ಮಾಡಿಕೊಂಡು ಫಾರ್ಮರ್ಸಿಗೆ ಬೆನಿಫಿಟ್ಸನ್ನು ತಲುಪಿಸ್ಬೋದು ಅಂತ ಹೇಳಿ ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳ್ತಿದ್ದಾರೆ. ಸೊ ನ್ಯಾಷನಲ್ ಡಾಟಾ ಬೇಸ್ನ ಏನಕ್ಕೋಸ್ಕರ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಎಕ್ಸಿಸ್ಟಿಂಗ್ ನ್ಯಾಷನಲ್ ಸ್ಕೀಮ್ಸ್ ಇದೆಯಲ್ಲ, ಆ ಒಂದು ನ್ಯಾಷನಲ್ ಸ್ಕೀಮ್ಸಲ್ಲಿರುವಂಥ ಡಾಟಾವನ್ನು ತಗೊಂಡು ಈ ಒಂದು ನ್ಯಾಷನಲ್ ಡಾಟಾ ಬೇಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಈಗ ಯಾವ್ಯಾವ ನ್ಯಾಷನಲ್ ಸ್ಕೀಮ್ಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ PM ಕಿಸಾನಲ್ಲಿ ಇರೋವಂಥ ಫಾರ್ಮರ್ಸ್ ಡಾಟಾ ಇರ್ಬೋದು, ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ಸಲ್ಲಿರುವಂಥ ಫಾರ್ಮರ್ಸ್ ಡಾಟಾ, ಮತ್ತು ಇನ್ಸೂರೆನ್ಸ್ ಸ್ಕೀಮ್ ಅಂದರೆ PM ಫಸಲ್ ಬಿಮಾ ಯೋಜನಾ ಅಂತ ಏನು ನಾವು ಕನ್ಸಿಡರ್ ಮಾಡ್ತೀವಿ, ಆ ಒಂದು PM ಫಸಲ್ ಬಿಮಾ ಯೋಜನೆಯಲ್ಲಿ ಇರುವಂಥ ಫಾರ್ಮರ್ಸ್ ಡಾಟಾ ಇರ್ಬೋದು. ಈ ಎಲ್ಲ ಡಾಟಾವನ್ನು ತಗೊಂಡು ಈ ಒಂದು ಡಾಟಾ ಬೇಸನ್ನು ಅವರು ತಯಾರು ಮಾಡಿದ್ದಾರೆ. ಡಾಟಾ ಬೇಸನ್ನು ನಾವು ಟಾರ್ಗೆಟ್ ಸರ್ವಿಸ್ ಡೆಲಿವರಿ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ, ಇದರಿಂದ ನಮಗೆ ಹೈಯರ್ ಎಫಿಷಿಯನ್ಸಿ ಸಿಗುತ್ತೆ, ಮತ್ತು ಫೋಕಸ್ ಮತ್ತು ಟೈಮ್ ಬೌಂಡ್ ಮ್ಯಾನರಲ್ಲಿ ನಾವು ಕೆಲಸವನ್ನು ಮಾಡ್ಬೋದು. ಯಾವುದೇ ಒಂದು ಸರ್ವಿಸ್ ಡೆಲಿವರಿನ ಫಾರ್ಮರ್ಸಿಗೆ ತಲುಪಿಸ್ಬೇಕಂದ್ರೆ ಹೈಯರ್ ಎಫಿಷಿಯೆಂಟ್ ಮ್ಯಾನರಲ್ಲಿ, ಫೋಕಸ್ ಮ್ಯಾನರಲ್ಲಿ, ಟೈಮ್ ಬೌಂಡ್ ಮ್ಯಾನರಲ್ಲಿ ತಲುಪಿಸ್ಬೋದು. ಯಾಕೆಂದರೆ ನಮ್ಮ ಹತ್ರ ಆಲ್ರೆಡಿ ಫಾರ್ಮರ್ಸ್ ಡಾಟಾ ಇರೋದ್ರಿಂದ ನಾವು ಡೈರೆಕ್ಟಾಗಿ ಫಾರ್ಮರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಬೋದಾಗುತ್ತೆ. ಸೊ ಇದು ಅಡ್ವಾಂಟೇಜ್ ಆಫ್ ದಿಸ್ ಡಾಟಾ ಬೇಸು. ಸೊ ನಮಗೆ ಈ ಒಂದು ಡಾಟಾ ಬೇಸ್ನ ಕ್ರಿಯೇಟ್ ಮಾಡೋದಕ್ಕೆ ಮತ್ತು ಇದರಿಂದ ಎದುರಾಗುವಂಥ ಈ ಒಂದು ಪ್ರೈವಸಿ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಟೆಕ್ನಾಲಜಿ ಸೊಲ್ಯೂಷನ್ನ ಅವಶ್ಯಕತೆ ಇರುತ್ತೆ. ಸೊ ಈ ಒಂದು ಟೆಕ್ನಾಲಜಿ ಸೊಲ್ಯೂಷನ್ಸ್ನ ಡೆವಲಪ್ ಮಾಡೋದಕ್ಕೆ ಆಲ್ರೆಡಿ ಮೈಕ್ರೋಸಾಫ್ಟ್, ಅಮೆಝಾನ್ ಮತ್ತು ಪತಂಜಲಿ ಜೊತೆ ಏನು ಮಾಡಿದೆ, ಸೆಂಟ್ರಲ್ ಗೌರ್ಮೆಂಟು ಟೈಅಪ್ ಮಾಡ್ಕೊಂಡಿದೆ. ಸೊ ಈ ಒಂದು ಆ್ಯಕ್ಟಿವಿಟೀಸಿಂದ ನಮಗೆ ತುಂಬ ಪ್ರೈವಸಿ ಕನ್ಸರ್ನ್ಸ್ ಬರುತ್ತೆ. ಸೊ ಅಂದರೆ ಫಾರ್ಮರ್ಸ್ ಡೇಟಾನ ಮಿಸ್ಯೂಸ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಟೆಕ್ನಾಲಜಿ ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡ್ತಿದ್ದಾರೆ. ಮತ್ತು ಪ್ರಧಾನ ಮಂತ್ರಿ, ಈಗ ನಾವು 3 ಸ್ಕೀಮ್ನ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಆ 3 ಸ್ಕೀಮಲ್ಲಿ ಇರೋವಂಥ ಒಂದು ಡಾಟಾನ ಇವರು ಇಲ್ಲಿ ಯೂಸ್ ಮಾಡಿಕೊಂಡು ಈ ಡಾಟಾ ಬೇಸ್ನ ಮಾಡ್ತಿದ್ದಾರೆ. ಸೊ ಆ ಒಂದು ಸ್ಕೀಮ್ನ ಕೆಲವೊಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಈಗ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನಾ. ಏನಿದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನಾ ಅಂದರೆ, ಈ ಒಂದು ಸ್ಕೀಮನ್ನು ಫೈನಾನ್ಷಿಯಲ್ ನೀಡ್ಸ್ ಏನಿರುತ್ತೆ ಅಂದರೆ, ಹಣದ ಅವಶ್ಯಕತೆ ಇರುತ್ತಲ್ವ ರೈತರಿಗೆ. ಈಗ ಬೆಳೆ ಬೆಳೆಯೋದಕ್ಕೆ ಇರ್ಬೋದು, ಅವರಿಗೆ ಕೆಲವೊಂದು ಇನ್ಪುಟ್ಸ್ ಬೇಕಿರುತ್ತೆ, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸು, ಮತ್ತು ಸೀಡ್ಸ್ ಇರ್ಬೋದು. ಈ ರೀತಿಯಾಗಿ ಕೆಲವೊಂದು ಇನ್ಪುಟ್ಸ್ ಬೇಕಿರುತ್ತೆ, ಅದನ್ನು ಪರ್ಚೇಸ್ ಮಾಡೋದಕ್ಕೆ ಹಣದ ಅವಶ್ಯಕತೆ ಇರುತ್ತಲ್ವ. ಈ ಒಂದು ಅವಶ್ಯಕತೆಯನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದರೆ PM ಕಿಸಾನ್ ಯೋಜನೆಯನ್ನು ತಗೊಂಡು ಬಂದಿದ್ದಾರೆ. ಸೊ ಅಂದರೆ ಒಂದು ಆ್ಯಂಟಿಸಿಪೇಟೆಡ್ ಇನ್ಕಮನ್ನು ಅವರಿಗೆ ಕೊಡುತ್ತೆ, ಅಂದರೆ ಅಪ್ರೋಪ್ರಿಯೇಟ್ ಇಲ್ಲಿಗೆ. ಫಾರ್ ಎಕ್ಸಾಂಪಲ್ 6,000 per year ಅಂತ, ಅಂದರೆ 1 ವರ್ಷಕ್ಕೆ 6,000ನ ಫಿಕ್ಸ್ ಮಾಡಿದ್ದಾರೆ. ಸೆಂಟರು ಟ್ರಾನ್ಸ್ಫರ್ ಮಾಡುತ್ತೆ ಡೈರೆಕ್ಟಾಗಿ.
ಅದನ್ನು 3 ಇನ್ಸ್ಟಾಲ್ಮೆಂಟಲ್ಲಿ ಕೊಡುತ್ತೆ. ಅಂದರೆ 2000 3 ಇನ್ಸ್ಟಾಲ್ಮೆಂಟಲ್ಲಿ ಕೊಡುತ್ತೆ. ಏನಕ್ಕೋಸ್ಕರ ಅಂದರೆ ಇನ್ಪುಟ್ಟನ್ನು ಬೈ ಮಾಡೋದಕ್ಕೋಸ್ಕರ ಈ ಒಂದು ಹಣವನ್ನು ಫಾರ್ಮರ್ಸಿಗೆ ಡೈರೆಕ್ಟಾಗಿ ಕೊಡ್ತಿದೆ. ಸೊ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮು. ಇದನ್ನು 100% ಫಂಡಿಂಗು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾನೇ ಮಾಡುತ್ತೆ. ಬಟ್ ಇದನ್ನು ಇಂಪ್ಲಿಮೆಂಟ್ ಮಾಡೋದು ಯಾವ ಮಿನಿಸ್ಟ್ರಿ ಅಂದರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್. ರೆಸ್ಪಾನ್ಸಿಬಿಲಿಟಿ ಯಾರಿಗಿದೆ ಈ ಬೆನಿಫಿಷಿಯರೀಸ್ನ ಐಡೆಂಟಿಫೈ ಮಾಡೋದು ಅಂದರೆ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿಗೆ ಇದೆ. ಸ್ಟೇಟ್ ಗೌರ್ಮೆಂಟ್ ಅಥವಾ ಯೂನಿಯನ್ ಟೆರಿಟರಿ ಗೌರ್ಮೆಂಟಿಗಿದೆ. ಸೊ ಅಂದರೆ ಯಾವ ಫಾರ್ಮರ್ಸ್ಗೆ ಈ ಒಂದು ಸ್ಕೀಮು ರೀಚ್ ಆಗಬೇಕನ್ನೋದನ್ನು ಈ ಸ್ಟೇಟ್ ಗೌರ್ಮೆಂಟ್ ಮತ್ತು ಯೂನಿಯನ್ ಟೆರಿಟರಿ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಸ್ಕೀಮಿಗೆ ಹೋಗೋದಾದರೆ ಸಾಯಿಲ್ ಹೆಲ್ತ್ ಕಾರ್ಡ್. ಏನಿದು ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅಂದರೆ ಈಗ ಸಾಯಿಲ್ ಕ್ವಾಲಿಟಿ ಯಾವ ರೀತಿ ಇದೆ, ಸಾಯಿಲಲ್ಲಿ ಯಾವ ಯಾವ ನ್ಯೂಟ್ರಿಯೆಂಟ್ಸ್ ಆಲ್ರೆಡಿ ಪ್ರೆಸೆಂಟ್ ಇದೆ, ಮತ್ತು ಈ ಒಂದು ಬೆಳೆ ಚೆನ್ನಾಗಿ ಬೆಳಿಬೇಕಂದ್ರೆ ಯಾವ ನ್ಯೂಟ್ರಿಯೆಂಟ್ಸ್ ಬೇಕು ಅಂತ ಐಡೆಂಟಿಫೈ ಮಾಡಿ ಯಾವ ನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಇರುತ್ತೆ ಆ ಒಂದು ನ್ಯೂಟ್ರಿಯೆಂಟ್ಸ್ನ ಮಾತ್ರ ಅದಕ್ಕೆ ಆ್ಯಡ್ ಮಾಡೋದಕ್ಕೆ ಗೈಡ್ ಮಾಡುತ್ತೆ ಈ ಒಂದು ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅಂಡರಲ್ಲಿ. ಸೊ ಯಾಕೆಂದರೆ ಬಿಕಾಸ್ ಆಫ್ ಹೈಯರ್ ನ್ಯೂಟ್ರಿಯೆಂಟ್ಸನ್ನು ಆ್ಯಡ್ ಮಾಡೋದ್ರಿಂದ ಕೂಡ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಆಗೋದ್ರಿಂದ ಸೊ ಎಷ್ಟು ನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಇರುತ್ತೋ ಅಷ್ಟು ನ್ಯೂಟ್ರಿಯೆಂಟ್ಸನ್ನು ಮಾತ್ರ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಈ ಒಂದು ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮನ್ನು ತೊಗೊಂಡು ಬಂದಿದ್ದಾರೆ. ಸೊ ಇದು ಅಂದರೆ ಡೋಸೇಜ್ ಆಫ್ ಫರ್ಟಿಲೈಸರ್ಸ್ನ ಅಡ್ವೈಸ್ ಮಾಡುತ್ತೆ ಎಷ್ಟು ಹಾಕಬೇಕಂತ. ಮತ್ತು ಸಾಯಿಲ್ ಅಮೆಂಡ್ಮೆಂಟ್ಸ್ ಅಂದರೆ ಸಾಯಿಲ್ ಹೆಲ್ತನ್ನು ಕೂಡ ಲಾಂಗ್ ರನ್ನಲ್ಲಿ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಕೀಮನ್ನು ತೊಗೊಂಡು ಬಂದಿದ್ದಾರೆ. ನೆಕ್ಸ್ಟ್ ಬಂದರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ಸೊ ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಅನ್ನೋದು ಒಂದು ಇನ್ಶೂರೆನ್ಸ್ ಕವರೇಜ್ ಸ್ಕೀಮು. ಇದು ಕೂಡ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದಕ್ಕೋಸ್ಕರನೇ ತಗೊಂಡು ಬಂದಿರೋದು. ಅಂದರೆ ಫಾರ್ಮರ್ಸಿಗೆ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಕ್ರಾಪ್ ಫೇಲ್ಯೂರ್ ಆಯಿತು ಅಂತ ಅಂದ್ಕೊಳ್ಳಿ. ಈಗ ನ್ಯಾಚುರಲ್ ಕಲಾಮಿಟೀಸಿಂದ ಇರ್ಬೋದು ಅಥವಾ ಪೆಸ್ಟ್ ಅಟ್ಯಾಕಿಂದ ಇರ್ಬೋದು ಅಥವಾ ಡಿಸೀಸಸ್ಸಿಂದ ಇರ್ಬೋದು. ಈ ಒಂದು ಕಾರಣಗಳಿಂದ ಏನಾದರೂ ಕ್ರಾಪ್ ಫೇಲ್ಯೂರ್ ಆಯಿತು ಅಂದರೆ ಬೆಳೆ ಬೆಳಿಲಿಲ್ಲ ಅಂತ ಅಂದಾಗ ಈ ಒಂದು ಇನ್ಶೂರೆನ್ಸ್ ಸ್ಕೀಮು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಅಂದರೆ ಯೂನಿಫಾರ್ಮ್ ಪ್ರೀಮಿಯಮ್ ಅಂದರೆ 2% ನಾವು ಮಾತ್ರ ಪೇ ಮಾಡ್ತೀವಿ ಫಾರ್ಮರ್ಸು ಯಾವಾಗ ಖಾರಿಫ್ ಸೀಸನಲ್ಲಿ. ಅದೇ ರಾಬಿ ಕ್ರಾಪ್ ಸೀಸನಲ್ಲಿದ್ರೆ 1.5% ನಾವು ಇದಕ್ಕೆ ಪೇ ಮಾಡ್ತೀವಿ. ಆದರೆ ಇಫ್ ಇನ್ ಕೇಸ್ ಅದೇನಾದರೂ ಬೆಳಿಲಿಲ್ಲ, ಫೇಲ್ ಆಯಿತು, ಕ್ರಾಪ್ ಫೇಲ್ ಆಯಿತು ನ್ಯಾಚುರಲ್ ಕೆಲಾಮಿಟಿಯಿಂದ, ಪೆಸ್ಟ್ ಅಥವಾ ಡಿಸೀಸ್ ಅಟ್ಯಾಕಿಂದ ಅಂದರೆ ನಮಗೆ ಇನ್ಶೂರೆನ್ಸು ಅಮೌಂಟು ಬರುತ್ತೆ. ಸೊ ಈಗ ಆ್ಯನ್ಯುವಲ್ ಕಮರ್ಷಿಯಲ್ ಮತ್ತು ಆರ್ಟಿಕಲ್ಚರ್ ಕ್ರಾಪ್ಸಿಗಾದರೆ ಈ ಒಂದು ಪ್ರೀಮಿಯಮ್ ಏನಿರುತ್ತೆ 5% ಇರುತ್ತೆ. ಅದೇ ಖಾರಿಫ್ ಕ್ರಾಪ್ಸಿಗೆ 2% ಇರುತ್ತೆ, ರಾಬಿ ಕ್ರಾಪ್ಸಿಗೆ 1.5% ಇರುತ್ತೆ. ಗೌರ್ಮೆಂಟ್ ಮಸ್ಟ್ ಕಾನ್ಸ್ಟಿಟ್ಯೂಟ್ ಜಿ ಎಸ್ ಟಿ ಟ್ರಿಬ್ಯುನಲ್ ಸುಪ್ರೀಂ ಕೋರ್ಟ್. ಅಂದರೆ ಈಗ GST ಟ್ಯಾಕ್ಸ್ ಅನ್ನೋದು ಒಂದು ಇಂಡೈರೆಕ್ಟ್ ಟ್ಯಾಕ್ಸ್. ಇದನ್ನು ತೊಗೊಂಡು ಬಂದಿದ್ದಾರಲ್ವ. ಸೊ ಈ ಒಂದು GST ಟ್ಯಾಕ್ಸಿಂದ ಏನಾದರೂ ಡಿಸ್ಪ್ಯೂಟ್ಸ್ ಆದರೆ ಯಾರಾದರೂ ಅದನ್ನು ಒಬೇ ಆಗಿಲ್ಲ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂದರೆ ಅದನ್ನು ಸಾರ್ಟ್ಔಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಟ್ರಿಬ್ಯುನಲ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಅಂತ ಹೇಳಿ ಸೆಕ್ಷನ್ 109 GST ಆ್ಯಕ್ಟಲ್ಲೇ ಕೂಡ ಹೇಳಿದ್ದಾರೆ. ಅಂದರೆ ಒಂದು ಟ್ರಿಬ್ಯುನಲ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ. ಈವನ್ GST ನಾವು ತೊಗೊಂಡು ಬಂದಿದ್ದು ಯಾವಾಗ 2016 GST ತೊಗೊಂಡು ಬಂದು ಆಲ್ಮೋಸ್ಟ್ 4 ಇಯರ್ಸ್ ಆದರೂ ಕೂಡ ಇನ್ನೂ ಈ ಒಂದು GST ಟ್ರಿಬ್ಯುನಲ್ನ ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದೆ ಸುಪ್ರೀಂ ಕೋರ್ಟು ಗೌರ್ಮೆಂಟಿಗೆ ಡೈರೆಕ್ಟ್ ಮಾಡ್ತಿದೆ GST ಟ್ರಿಬ್ಯುನಲ್ನ ಒಂದು ಅಪೆಲೇಟ್ ಟ್ರಿಬ್ಯುನಲ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಡೈರೆಕ್ಟ್ ಮಾಡ್ತಾ ಇದೆ. ಏನಿದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್? GST ಅಂದರೆ ಏನು? ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಯಿತಾ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಹಾಕುವಂಥ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಇದು. ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇನ್ಕಮ್ ಮೇಲೆ ಹಾಕುವಂಥದ್ದು. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಹಾಕೋದಕ್ಕೆ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇದೊಂದು ಕಾಂಪ್ರಹೆನ್ಸಿವ್ ಟ್ಯಾಕ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ಇದ್ದಿದ್ದಂಥ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸನ್ನು ಇದು ಸಬ್ಸ್ಯೂಮ್ ಮಾಡ್ಕೊಂಡಿದೆ. ಎಕ್ಸೆಪ್ಟ್ ಫ್ಯೂ ಸ್ಟೇಟ್ ಟ್ಯಾಕ್ಸಸ್ ಅಂದರೆ ಈಗ ಆಲ್ಕೋಹಾಲ್ ಮೇಲೆ ಇರ್ಬೋದು ಮತ್ತು ಈ ಥರ ಕೆಲವೊಂದು ಬಿಟ್ಟು ಇನ್ನೆಲ್ಲ ಒಂದು ಟ್ಯಾಕ್ಸಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ನ ಇದು ಸಬ್ಸ್ಯೂಮ್ ಮಾಡ್ಕೊಂಡಿದೆ. ಅಂದರೆ ಅದರೊಳಗಡೆ ಹಾಕ್ಕೊಂಡಿದೆ. ಸೊ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್, ಇದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಡಕ್ಟು ಮಹಾರಾಷ್ಟ್ರದಲ್ಲಿ ಇದು ಪ್ರಿಪೇರ್ ಆಗ್ತಿದೆ ಅಂದರೆ ಫಸ್ಟ್ ಏನು ಮಾಡ್ತಿದ್ವಿ ನಾವು ಮಹಾರಾಷ್ಟ್ರದಲ್ಲಿ ಟ್ಯಾಕ್ಸ್ ಪೇ ಮಾಡ್ತಿದ್ವಿ ಆಯಿತಾ. ಈಗ ಇದು ಒಂದು ಪ್ರಾಡಕ್ಟು ಮಹಾರಾಷ್ಟ್ರದಲ್ಲಿ ಪ್ರಿಪೇರ್ ಆಗಿ ಕರ್ನಾಟಕದಲ್ಲಿ ಸೇಲ್ ಆಗ್ತಿದೆ ಅಂದರೆ ಈಗ ನಾವೇನು ಮಾಡ್ತಿದ್ವಿ ಮಹಾರಾಷ್ಟ್ರದಲ್ಲಿ ನಾವು ಟ್ಯಾಕ್ಸ್ ಪೇ ಮಾಡಲ್ಲ, ಕರ್ನಾಟಕದಲ್ಲಿ ಟ್ಯಾಕ್ಸ್ ಪೇ ಮಾಡ್ತೀವಿ. ಅಂದರೆ ಎಲ್ಲಿ ಅದು ಸೇಲ್ ಆಗುತ್ತೆ ಅಲ್ಲಿ ನಾವು ಟ್ಯಾಕ್ಸನ್ನು ಪೇ ಮಾಡ್ತಿದ್ವಿ. ಸೊ ಇದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಈಗ ಫಾರ್ ಎಕ್ಸಾಂಪಲ್ ನಾವು ಮಹಾರಾಷ್ಟ್ರದಲ್ಲಿ ತಯಾರಾಗಿದೆ ಅಲ್ಲೇ ಟ್ಯಾಕ್ಸ್ ಪೇ ಮಾಡ್ತಿದ್ವಿ ಅಂದರೆ ಸೋರ್ಸ್ ಬೇಸ್ಡ್ ಟ್ಯಾಕ್ಸ್ ಅಂತಲೇ ಹೇಳ್ತೀವಿ.
ಸೊ ಹಾಗಾಗಿ ಜಿ ಎಸ್ ಟಿ ಅನ್ನೋದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲಿ ಕನ್ಸ್ಯೂಮ್ ಮಾಡ್ತಾರೆ ಅಲ್ಲಿ ಈ ಒಂದು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತೀವಿ, ಅಂದರೆ ಆರಿಜಿನ್ ಪ್ಲೇಸಲ್ಲಿ ಇದನ್ನು ಕಲೆಕ್ಟ್ ಮಾಡಲ್ಲ. ಈ ಒಂದು ಜಿ ಎಸ್ ಟಿ ಟ್ಯಾಕ್ಸ್ ಯಾವಾಗ ಎಫೆಕ್ಟಿಗೆ ಬಂತಂದರೆ ಜುಲೈ 1, 2017 ಈ ಒಂದು ಜಿ ಎಸ್ ಟಿ ಟ್ಯಾಕ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅಂದರೆ 101st ಅಮೆಂಡ್ಮೆಂಟ್ ಮೂಲಕ ಈ ಒಂದು ಜಿ ಎಸ್ ಟಿ ಟ್ಯಾಕ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಜಿ ಎಸ್ ಟಿ ಮಲ್ಟಿಪಲ್ ಟ್ಯಾಕ್ಸಸ್ನ ರೀಪ್ಲೇಸ್ ಮಾಡಿದೆ. ಅಂದರೆ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಏನು ಕಲೆಕ್ಟ್ ಮಾಡ್ತಿತ್ತು ಆ ಒಂದು ಮಲ್ಟಿಪಲ್ ಟ್ಯಾಕ್ಸಸ್ನ ಇದು ರೀಪ್ಲೇಸ್ ಮಾಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಸುಕೇತ್ ಮಾಡೆಲ್. ಸುಕೇತ್ ಮಾಡೆಲ್ ಅಂದರೆ ಇದು ರೂರಲ್ ಏರಿಯಾಸಲ್ಲಿ ಪೀಪಲ್ಲು ಯಾರು ಎಲ್ ಪಿ ಜಿ ಗ್ಯಾಸನ್ನು ರೀಫಿಲ್ ಮಾಡಿಸ್ಕೊಳ್ಳೋದಕ್ಕೆ ಆಗ್ತಿರಲ್ಲ ಅಂಥವರಿಗೆ ತಂದಿರುವಂಥ ಒಂದು ಸ್ಕೀಮು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎಕನಾಮಿಕ್ ಕಂಡೀಷನ್ನು ತುಂಬ ವರ್ಸ್ ಆಗಿರುತ್ತೆ ಅಂಥ ಪೀಪಲ್ಸಿಗೆ ಈಗ ಉಜ್ವಲ ಯೋಜನೆ ಅಡಿಯಲ್ಲಿ ನಾವು ಫ್ರೀಯಾಗಿ ಎಲ್ ಪಿ ಜಿ ಸಿಲಿಂಡರ್ನ ಫಸ್ಟ್ ಟೈಮ್ ಕೊಡ್ತಿದ್ವಿ. ಬಟ್ ಆಮೇಲೆ ಫಸ್ಟ್ ಟೈಮ್ ಕೊಟ್ಟಾದಮೇಲೆ ನೆಕ್ಸ್ಟ್ ಅವರಿಗೆ ರೀಫಿಲ್ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಅಂಥ ಒಂದು ಜನರಿಗೆ ಈ ಒಂದು ಸುಕೇತ್ ಮಾಡೆಲ್ ಮೂಲಕ ಅವರಿಗೆ ರೀಫಿಲ್ ಮಾಡಿಸಿ ಕೊಡ್ತಾರೆ. ಸೊ ಸುಕೇತ್ ಮಾಡೆಲ್ ಏನು ಮಾಡುತ್ತೆ, ಎಲ್ ಪಿ ಜಿ ಸಿಲಿಂಡರ್ಸ್ನ ರೀಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ ಈಗ ಕೌಡಂಗ್ ಅಂದರೆ ಸಗಣಿ ಇರ್ಬೋದು ಅಥವಾ ಫಾರ್ಮ್ ಆ್ಯಡ್ ವೇಸ್ಟ್ ಇರ್ಬೋದು. ಸೊ ಇದಕ್ಕೆ ಎಕ್ಸ್ಚೇಂಜ್ ಆಗಿ ಈ ಒಂದು ಎಲ್ ಪಿ ಜಿ ಸಿಲಿಂಡರ್ನ ಕೊಡ್ತಿದ್ದಾರೆ. ಸೊ ಇದೊಂದು ಯುನಿಕ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಇದನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ August 29 ಲಾಂಚ್ ಮಾಡಿದ್ರು. ಸೊ ಅಂದರೆ ಇದು 4-fold ಬೆನಿಫಿಟ್ನ ಪ್ರೊವೈಡ್ ಮಾಡುತ್ತೆ ವಿಲೇಜಸ್ಗೆ. ಫಸ್ಟ್ ಥಿಂಗ್ ಏನಂದರೆ ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟನ್ನು ಪ್ರೊವೈಡ್ ಮಾಡುತ್ತೆ. ಎಲ್ಲಿ ನಮ್ಮ ಮನೆಯಲ್ಲಿ ಈ ಒಂದು ಟ್ರೆಡಿಷ್ನಲ್ ಮೆಥಡ್ ಆಫ್ ಕುಕ್ಕಿಂಗ್ನ ಯೂಸ್ ಮಾಡೋದ್ರಿಂದ ಎಫೆಕ್ಟ್ ಆಗೋದು ಫಸ್ಟು ಮನೆಯಲ್ಲಿ, ಅಂದರೆ ಮನೆಯಲ್ಲಿರುವಂಥ ವುಮೆನ್ಸಿಗೆ. ಸೊ ಹಾಗಾಗಿ ಇದು ಫಸ್ಟು ಮನೆಯಲ್ಲಿ ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟನ್ನು ಪ್ರೊವೈಡ್ ಮಾಡುತ್ತೆ. ಮತ್ತು ವೇಸ್ಟ್ ಡಿಸ್ಪೋಸಲ್, ಬಿಕಾಸ್ ಇದು ಕೌಡಂಗ್ ಮತ್ತು ಫಾರ್ಮ್ ಯಾರ್ಡ್ ವೇಸ್ಟಿಗೆ ಎಕ್ಸ್ಚೇಂಜ್ ಆಗಿ ರೀಫಿಲ್ ಮಾಡಿಕೊಡ್ತಾ ಇರೋದ್ರಿಂದ ವೇಸ್ಟ್ ಡಿಸ್ಪೋಸಲ್ನ ಕೂಡ ಮಾಡ್ದಂಗಾಗುತ್ತೆ. ಮತ್ತು ಮಾನಿಟ್ರಿ ಅಸಿಸ್ಟೆನ್ಸ್ ಟು ಎಲ್ ಪಿ ಜಿ ಸಿಲಿಂಡರ್. ಈಗ ಎಲ್ ಪಿ ಜಿ ಸಿಲಿಂಡರ್ನ ಯಾರಿಗೆ ಬೈ ಮಾಡೋದಕ್ಕೆ ಸಾಧ್ಯ ಇರಲ್ಲ ಅವರಿಗೆ ಮಾನಿಟ್ರಿ ಅಸಿಸ್ಟೆನ್ಸನ್ನು ಕೂಡ ಕೊಟ್ಟೋ ಹಾಗಾಗುತ್ತೆ. ಮತ್ತು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ಲೋಕಲ್ ಫಾರ್ಮರ್ಸಿಗೆ ಪ್ರೊವೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಈ ಕೌಡಂಗ್ ಮತ್ತು ಫಾರ್ಮ್ ಯಾರ್ಡ್ ವೇಸ್ಟನ್ನು ಯೂಸ್ ಮಾಡಿಕೊಂಡು ಅವರು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ತಯಾರು ಮಾಡ್ತಾರೆ. ಸೊ ತಯಾರು ಮಾಡಿ ಅದನ್ನು ಲೋಕಲ್ ಫಾರ್ಮರ್ಸ್ಗೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಕೊಡ್ತಾರೆ. ಸೊ ಇದು 4-fold ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು ವಿಲೇಜರ್ಸಿಗೆ. ಈ ಸುಕೇತ್ ಮಾಡೆಲ್ ಅನ್ನೋದು ಇನ್ನೊಂದು ಯಾರು ಇನಿಷಿಯೇಟ್ ಮಾಡಿದ್ದಾರೆ ಅಂದರೆ ರಾಜೇಂದ್ರ ಪ್ರಸಾದ್ ಸೆಂಟ್ರಲ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಇದನ್ನು ಇನಿಷಿಯೇಟ್ ಮಾಡಿದ್ದಾರೆ ಪೂಸಾದಲ್ಲಿ ಸಮಸ್ತಿಪುರ್ ಡಿಸ್ಟಿಕ್ಕಲ್ಲಿ. ಮತ್ತು ಇದು ಆ್ಯಂಡ್ ದ ಬ್ರೈನ್ ಚೈಲ್ಡ್ ಆಫ್ ವೈಸ್ ಚಾನ್ಸಲರ್ ರಮೇಶ್ ಚಂದ್ರ ಶ್ರೀವತ್ಸ ಎ ವರ್ಮಿ ಕಾಂಪೋಸ್ಟ್ ಎಂಥ್ಯೂಸಿಯಾಸ್ಟ್. ಸೊ ಇವರು ಇಬ್ಬರು ಸೇರಿ ಈ ಒಂದು ಸುಕೇತ್ ಮಾಡೆಲನ್ನು ಇನಿಷಿಯೇಟ್ ಮಾಡಿದ್ದಾರೆ. ವರ್ಮಿ ಕಾಂಪೋಸ್ಟ್ ಅನ್ನೋದು ಅಥವಾ ವಾರ್ಮ್ ಕಾಂಪೋಸ್ಟ್ ಅನ್ನೋದು ಒಂದು ಪ್ರೊಸೆಸ್ ಆಯಿತಾ. ಇದು ಅರ್ತ್ ವಾರ್ಮ್ಸನ್ನ ಯೂಸ್ ಮಾಡಿಕೊಂಡು ಕಿಚನ್ ಮತ್ತು ಗಾರ್ಡನ್ ವೇಸ್ಟನ್ನು ಬ್ರೇಕ್ ಡೌನ್ ಮಾಡೋವಂಥ ಒಂದು ಪ್ರೊಸೆಸ್. ಇದು ಕ್ರಿಯೇಟ್ ಫಾಸ್ಟರ್ ದೆನ್ ದ ನಾರ್ಮಲ್ ಕಾಂಪೋಸ್ಟಿಂಗ್. ಈಗ ನಾರ್ಮಲ್ ಕಾಂಪೋಸ್ಟಿಂಗಿಂತ ಫಾಸ್ಟಾಗಿ ಇದು ಅರ್ತ್ ವಾರ್ಮು ಕಾಂಪೋಸ್ಟನ್ನು ಕ್ರಿಯೇಟ್ ಮಾಡುತ್ತೆ ಈ ಒಂದು ವೇಸ್ಟನ್ನು ಯೂಸ್ ಮಾಡಿಕೊಂಡು ಅಂತಲೇ ಹೇಳ್ಬೋದು. ಸೊ ವರ್ಮಿ ಕಾಂಪೋಸ್ಟ್ ಅಂದರೆ ಇನ್ ಸಿಂಪಲ್ ಟರ್ಮ್ಸಲ್ಲಿ ಹೇಳ್ಬೇಕಂದ್ರೆ ಬ್ರೇಕ್ ಡೌನ್ ಆಫ್ ದ ವೇಸ್ಟ್ ಅಂತ ಯೂಸಿಂಗ್ ಅರ್ತ್ ವಾರ್ಮ್ ಅನ್ನೋದನ್ನು ನಾವು ಇಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಮಂಡಾ ಬಫಲೋ ಗೆಟ್ಸ್ ಯುನಿಕ್ ಬ್ರೀಡ್ ಟ್ಯಾಗ್. ಸೊ ಮಂಡಾ ಬಫಲೋಸ್ ಏನಿದೆ ಯುನಿಕ್ ಬ್ರೀಡ್ ಅನ್ನೋ ಒಂದು ಟ್ಯಾಗನ್ನು ಪಡ್ಕೊಂಡಿದೆ. ಏನಿದು ಮಂಡಾ ಬಫಲೋ ಅಂದರೆ ಇದು ಯಾಕೆ ಯುನಿಕ್ ಬ್ರೀಡ್ ಅಂತ ನಾವು ಹೇಳ್ತಿದ್ದೀವಿ ಅಂದರೆ ಇದು ಪ್ಯಾರಾಸಿಟಿಕ್ ಇನ್ಫೆಕ್ಷನ್ಗೆ ರೆಸಿಸ್ಟ್ ಆಗಿರುತ್ತೆ, ಲೆಸ್ ಪ್ರೋನ್ ಟು ಡಿಸೀಸ್ ಅಂದರೆ ಡಿಸೀಸ್ಗೆ ಬೇಗ ಪ್ರೋನ್ ಆಗಲ್ಲ, ಮತ್ತು ಮಾಡೆಸ್ಟ್ ರಿಸೋರ್ಸಲ್ಲಿ ಥ್ರೈವ್ ಆಗುತ್ತೆ. ಸೊ ಈ ಒಂದು 3 ಯುನಿಕ್ ಸ್ಪೆಸಿಫಿಕೇಷನ್ಸ್ ಇರೋದ್ರಿಂದ ಇದನ್ನು ಯುನಿಕ್ ಬ್ರೀಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇದು ಎಲ್ಲಿ ಸಿಗುತ್ತೆ ಅಂತಂದರೆ ಈಸ್ಟರ್ನ್ ಘಾಟ್ಸ್ ಮತ್ತು ಪ್ಲೇಟೋ ಆಫ್ ಕೊರಾಪತ್ ರೀಜನ್ ಆಫ್ ಒಡಿಸ್ಸಾದಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಇದನ್ನು 19th ಯುನಿಕ್ ಬ್ರೀಡ್ ಆಫ್ ಬಫಲೋ ಅಂತಲೇ ಕನ್ಸಿಡರ್ ಮಾಡಿದ್ವಿ. ಇಂಡಿಯಾದಲ್ಲಿ ಸಿಗೋ ಅಂಥ ಬ್ರೀಡ್ಸಲ್ಲಿ ಇದು 19th ಯುನಿಕ್ ಬ್ರೀಡ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಯಾವುದನ್ನು ಮಂಡಾ ಬಫಲೋನ.
ಸೊ ಯಾರು ಇದನ್ನು ರೆಕಗ್ನೈಸ್ ಮಾಡಿದ್ದಾರೆ ಅಂದರೆ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸ್ ಅವರು ಈ ಒಂದು ಮಂಡ ಬಫಲೋನ ಯುನಿಕ್ ಬ್ರೀಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಈ ಒಂದು ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸ್ ಏನಿದೆ ಇದು ಒಂದು ಆರ್ಗನೈಸೇಷನ್. ಇದ್ರದ್ದು ರೆಸ್ಪಾನ್ಸಿಬಿಲಿಟಿ ಏನಂದರೆ ಎವ್ಯಾಲ್ಯೂಯೇಟ್ ಮಾಡೋದು, ಸರ್ಟಿಫೈ ಮಾಡೋದು ಮತ್ತು ಕನ್ಸರ್ವ್ ಮಾಡೋದು. ಏನನ್ನು ಕನ್ಸರ್ವ್ ಮಾಡುತ್ತೆ ಅಂದರೆ ರಿಚ್ ಮತ್ತು ವೇರಿಡ್ ಜರ್ಮೋಪ್ಲಾಸಮ್ ರಿಸೋರ್ಸ್, ಅಂದರೆ ವೇರಿಯಸ್ ಜೆನೆಟಿಕ್ ಮಾಡಿಫಿಕೇಷನ್ಸ್ ಇರುತ್ತಲ್ವ, ಈ ವೇರಿಯಸ್ ಜೀನ್ಸ್ ಇರುತ್ತಲ್ವ, ಸೊ ಇದನ್ನು ಈ ಜೀನ್ಸ್ ವೇರಿಯೇಷನ್ಸ್ನ ಪ್ರೊಟೆಕ್ಟ್ ಮಾಡೋದು ಮತ್ತು ಸರ್ಟಿಫೈ ಮಾಡೋದು, ಕನ್ಸರ್ವ್ ಮಾಡೋದು, ಎವ್ಯಾಲ್ಯೂಯೇಟ್ ಮಾಡೋದು ಈ ಒಂದು ಆರ್ಗನೈಸೇಷನ್ದು ಕೆಲಸ ಅಂತಲೇ, ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಅಂದರೆ ಜೆನೆಟಿಕ್ ಬೇಸನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಕರ್ನಾಲ್, ಹರಿಯಾಣಲ್ಲಿ ಲೊಕೇಟ್ ಆಗಿದೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ನಿಮಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.